ಇಲ್ಲ ಅದೇನು ನಾವು ಹೇಳಿದ್ದೀವಲ್ಲ ಸ್ವಾಗತ ಅವರಿಗೆ. ಬಟ್ ನಾನು ಹೇಳ್ದಂಗೆ ಅವ್ರು ಇನ್ನೂ ಕೂಡ ಇಶ್ಯೂ ಏನು ಅಂತ ಸರಿಯಾಗಿ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಮೊನ್ನೆ ತನಕ ಹೇಳ್ತಾ ಇದ್ರು ಪ್ರಿಯಾಂಕ್ ಖರ್ಗೆ ಅವರ ಏನು ಅವ್ರ ಮೇಲೆ ಆರೋಪ ಇದೆ, ಅವ್ರು ರಾಜೀನಾಮೆ ಕೊಡಬೇಕು ಅಂತ. ನಾನು ಭಾಳ ಸ್ಪಷ್ಟವಾಗಿ ಈಶ್ವರಪ್ಪ ಅವರ ಪ್ರಕರಣ ಮತ್ತು ಇಲ್ಲಿ ಬೀದರಿನ ಪ್ರಕರಣ ಬಗ್ಗೆ ಉಲ್ಲೇಖಿಸಿದ ಮೇಲೆ ಅದ್ರ ಬಗ್ಗೆ ಪ್ರಸ್ತಾಪನೆ ಬಿಟ್ಟಿರೋದು. ಈಗ ತಾವು ಗಮನಿಸಬೇಕಾಗಿರೋದು ಏನಂದರೆ, ಕಳೆದ ಒಂದು ವಾರ 8 ದಿನದಲ್ಲಿ ಇವರು ಹೇಗೆ ಅವರ ಬೇಡಿಕೆಗಳನ್ನು ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಫಸ್ಟ್ ಏನು ಹೇಳಿದ್ರು, ಇದರಲ್ಲಿ ಭ್ರಷ್ಟಾಚಾರ ನಡೆದಿದೆ, ಅದು ತನಿಖೆ ಆಗಬೇಕು. ಅದಾದಮೇಲೆ ನಾನು ರಾಜೀನಾಮೆ ಕೊಡಬೇಕು. ಅದಾದಮೇಲೆ ಸರ್ಕಾರನೇ ವಜಾಗೊಳಿಸ್ಬೇಕು. ಮತ್ತು ಮೊನ್ನೆ ಮತ್ತೆ ಏನು ಪ್ಲೇಟ್ ಚೇಂಜ್ ಮಾಡಿ ಇದು ಹನಿ ಟ್ರ್ಯಾಪ್ ವಿಚಾರ ಆಗಿದೆ, ಸಂಚ್ ನಡೆದಿದೆ. ಅವ್ರಿಗೆ ಏನು ಬೇಕಂತ ಸರಿಯಾಗಿ ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲ. ಸ್ಪಷ್ಟವಾಗಿ ಹೇಳಿದ್ದೀವಿ ನಾವು, 8 ಜನ ಆರೋಪಿ ಇದ್ದಾರೆ. 8 ಜನ ಆರೋಪಿಗಳಲ್ಲಿ ನನ್ನ ಹೆಸರು ಇದೆಯಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಇಲ್ಲ. ಸುಮ್ಮನೆ ಯಾವುದೋ ಒಂದು 2 ಲೈನ್ ಓದ್ಬಿಟ್ಟು ಇದೆ ಅಂತ ಹೇಳ್ತಾ ಇದ್ದಾರೆ. ಹಂಗಂದ್ರೆ ಇವರೆಲ್ಲರೂ ಜೈಲಿಗೆ ಇರಬೇಕಾಗಿತ್ತು ಬಿಜೆಪಿನವರು. ಮತ್ತೆ ನಾನು ಪದೇ ಹೇಳ್ತಾ ಇದ್ದೀನಿ, ನೀವು ನಾನು ಹೇಳಿದ್ರೆ ನೀವು ಮಾಧ್ಯಮದವ್ರು ನಂಬೋದು ಇಲ್ಲ, ಪ್ರಸಾರನೂ ಮಾಡೋದಿಲ್ಲ. ಏನು ಬಿಜೆಪಿ ಅವರು ಮನೆ ಒಂದು 100 ಬಾಗಿಲು ಅಂತ ಹೇಳಿ ಇವತ್ತು ಯಾರ್ಯಾರು ಬರ್ತಾ ಇದ್ದಾರೆ ಪ್ರೊಟೆಸ್ಟ್ ಕಲಬುರಗಿಗೆ? ಈಗ ಒಬ್ಬ ಸರ್ಕಾರದಲ್ಲಿ ಸಚಿವರ ರಾಜೀನಾಮೆಗೆ ಒತ್ತಾಯ ಮಾಡಲಿಕ್ಕೆ ಎಷ್ಟು ಜನ ಬರ್ತಾ ಇದ್ದಾರೆ ಕೇಂದ್ರದಿಂದ? ವಿಜೇಂದ್ರ ಅವರೆಲ್ಲಿದ್ದಾರೆ ಇವತ್ತು? ಶಿವಮೊಗ್ಗದಲ್ಲಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವರ ಹಿರಿಯ ನಾಯಕರೆಲ್ಲಿದ್ದಾರೆ? ಕೆಲವು ಜನರು ಬೆಳ್ಳಾರಿನಲ್ಲಿ ವಕ್ಫ್ ಇದು ಮಾಡ್ತಾ ಇದ್ದಾರೆ. ಇನ್ನ ಕೆಲವು ಜನರು ಬಾಣಂತಿಯರು ಇದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇನ್ನ ಕೆಲವರು ಇವಾಗ KSRTC ಮುಂದೆ ಹೋಗ್ತಾ ಇದಾರಂತೆ. ಅಂದ್ರೆ ಬಿಜೆಪಿಯವರು ಮನೆ ಏನಿದೆ ಅದು 3 ಬಾಗಿಲಲ್ಲ 100 ಬಾಗಿಲು ಅಂತ ತೋರಿಸ್ತಾ ಇದೆ ಇವತ್ತು. ಯತ್ನಾಳ್ ಅವರ ಏನು ಹೈಕಮಾಂಡ್ ಮಾತು ಯತ್ನಾಳ್ ಅವ್ರು ಕೇಳ್ತಾ ಇಲ್ಲ, ವಿಜೇಂದ್ರ ಅವ್ರ ಮಾತು ಯತ್ನಾಳ್ ಕೇಳ್ತಾ ಇಲ್ಲ, ಅಶೋಕ್ ಅವರು ವಿಜೇಂದ್ರ ಮಾತು ಕೇಳ್ತಾ ಇಲ್ಲ, ನಿಮ್ಮ ವಿಜೇಂದ್ರ ಅವ್ರ ಮಾತು ಯಾರು ಕಿಮ್ಮತ್ ಕೊಡ್ತಾ ಇಲ್ಲ, ನಾರಾಯಣ ಸ್ವಾಮಿ ಅವರು ಆಟದ ಕೊಟ್ಟು ಲೇಖಕ್ಕೆ ಇದ್ದಾರೆ. ಸೊ ಹಾಗಾಗಿ ಯಾರು ಕೂಡ ಇಲ್ಲಿ ಒಂದು ಸಮಗ್ರವಾಗಿ ಏನಾಗಬೇಕು, ಏನಾಗ್ತಾ ಇದೆ ಅಂತ ಜನರಿಗೂ ತಿಳಿಸೋರಿಲ್ಲ. ಬಿಜೆಪಿನ ಪಾರ್ಟಿದಲ್ಲೂ ಕೂಡ ಅವ್ರಿಗೆ ಏನ್ ಬೇಕು ಅಂತ ಗೊತ್ತಾಗ್ತಾ ಇದೆ. ಸೊ ಇದು ನಾನು ಹೇಳ್ದಂಗೆ ಇವ್ರು ಎಷ್ಟು ಅಗಿತಾರೆ, ಎಷ್ಟು ಆಳವಾಗಿ ಈ ಬೀದರ್ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾರೆ, ಅಷ್ಟೇ ಅವಮಾನಿತರಾಗ್ತಾರೆ. ಅದರಲ್ಲಿ 2 ಮಾತಿಲ್ಲ. ಸರಿ, ಅವರು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ, ಪತ್ರ ಕೂಡ ಬರೆದಿದ್ದಾರೆ, ಸರಿಯಾದ ತನಿಖೆ ಆಗಬೇಕು ಅನ್ನೋದು. ಯಾರು? ಅವರ ಸಿಸ್ಟರ್ ಮಾತಾಡಿದಾರೆ. ಬರೀ ರಾಜಕಪ್ಪನವ್ರ ಹೆಸರು ಬರ್ತಾ ಇದೆ, ಬೇರೆಯವರ ಹೆಸರುಗಳ ಪ್ರಸ್ತಾಪನೆ ನೋಡಿ. ಏನೇ ಇದ್ರು ಕೂಡ ಅನುಮಾನ ಇದೆ ನನಗೆ ಅನ್ನೋದು. ನೋಡಿ, ಏನೇ ಇದ್ರು ಕೂಡ ಇನ್ನ 2 ದಿನ 3 ದಿನ, ಇದು 3ನೇ ದಿನ CIDಗೆ ಕೊಟ್ಟು 2 ದಿನದಲ್ಲೇ ಅವರು ಹೋಗಿ ಮಾಜರೆಲ್ಲ ಮಾಡಿದ್ದಾರೆ. ಅವ್ರು ಹೋಗಿ ಇದೆಲ್ಲ ಏನೋ ಅಲ್ಲಿ ಏನು ವಿಚಾರಣೆಗಳಿಗೆ ಸಿದ್ಧತೆ ಮಾಡಬೇಕು ಅದೆಲ್ಲಾನು ಮಾಡ್ಕೊಂಡಿದ್ದಾರೆ. ನಾನು ಕೂಡ ಅವ್ರ ಕುಟುಂಬದವ್ರಿಗೆ ಮಾತನಾಡಿದ್ದೇನೆ. ಪಾರದರ್ಶಕವಾಗಿ ತನಿಖೆ ಏನು ಜವಾಬ್ದಾರಿ ಇದೆ ಅದು ಸರ್ಕಾರದಾಗಿದೆ, ನಮ್ಮದಾಗಿದೆ, ಅದು ನಾವು ಮಾಡಿಸ್ತೀವಿ ಅಂತ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟಿದ್ದೇನೆ. ಸೊ ಇವರು CBI ಕೊಡೋಕ್ಕೆ ಹೇಳಬೇಕು, ಬಿಜೆಪಿ ಅವ್ರು ಹೇಳ್ದಂಗೆಲ್ಲ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಇವ್ರ ಟೈಮ್ನಲ್ಲಿ ಎಷ್ಟು CBI ಕೊಟ್ಟಿದ್ದಾರೆ ಅವ್ರ ಸರ್ಕಾರ ಇದ್ದಾಗ ನಾವು ನೋಡಿದ್ದೇವೆ. ಈ 40% ಸರ್ಕಾರ ಆರೋಪ ಬಂದಾಗ ಕೊಟ್ಟಿದ್ರೇನ್ರಿ? ಬಿಟ್ಕಾಯಿನ್ ಕೊಟ್ಟಿದ್ರಾ? ನಿಮ್ಮ ಗಂಗಾ ಕಲ್ಯಾಣ ಯೋಜನೆ ಕೊಟ್ಟಿದ್ರಾ? PSI ಹಗರಣ ಕೊಟ್ಟಿದ್ರಾ CBIಗೆ? ಆಮೇಲೆ ನಾವು ಕೊಟ್ಟಂತ ಎಲ್ಲ CBIನಲ್ಲೂ ಕೂಡ ತನಿಖೆಗಳು ಕೂಡ ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ಏನ್ ಮಾಡಿದೆ ಅದು ಕರೆಕ್ಟ್ ಇದೆ ಅಂತಾನೆ ಬಂದಿದೆ ಅಲ್ಲ ನಮ್ಮ ಅವಧಿನಲ್ಲಿ. ಸೊ ಇವ್ರಿಗೆ ಏನಕ್ಕೆ ಪದೇ ಬಿಜೆಪಿ ಅವರಿಗೆ ಅಷ್ಟು ಪ್ರೀತಿ CBI ಮೇಲೆ ಗೊತ್ತಿಲ್ಲ. ಆಮೇಲೆ CBI ಅವರೇ ಕೂಡ ಬಿಜೆಪಿ ಅವರ ಅವಧಿನಲ್ಲಿ ಬರೆದು ಕಳಿಸಿದ್ದಾರೆ, ನೋಡಿ ಅನವಶ್ಯಕವಾಗಿ ಮಿಸಲೇನಿಯಸ್ ಕೇಸಸ್ ನಮಗೆ ಕೊಡಬೇಡಿ, ನಮ್ಮಲ್ಲಿ ಆ ಮಾನವ ಸಂಪನ್ಮೂಲ ಇಲ್ಲ, ನೀವು ಕೊಟ್ಟರು ಕೂಡ ನಿಮ್ಮ ಮಾನವ ಸಂಪನ್ಮೂಲನೇ ನಮ್ಗೆ ಕೊಡಬೇಕಾಗುತ್ತೆ, ಸೊ ನಮ್ಗೆ ದಯವಿಟ್ಟು ಕೊಡಬೇಡಿ ಅಂತ CBI ಅವರೇ ಬರೆದಿರೋದು. ಸೊ ಇವಾಗ ಏನಕ್ಕೆ CBI ಬರಬೇಕು? ಫಸ್ಟ್ ಪ್ರಾಥಮಿಕ ತನಿಖೆ ಆಗಲಿ. ತನಿಖೆ ಆಗ್ಲಾರ್ದೇನೆ ಇವರು CBI ಕೊಡಿ ಅಂತ ಬಿಜೆಪಿ ಹೇಳಿದ ತಕ್ಷಣ ನಾವು ಕೊಡ್ಬೇಕಾ? ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡಕ್ಕಿದೀವ ನಾವು ಏನು ಜನರ ಹಿತಾಸಕ್ತಿಯನ್ನ ಕಾಪಾಡ್ಲಿಕ್ಕೆ ಏನ್ ಮಾಡಬೇಕು ಅದನ್ನ ನಾವು ಮಾಡ್ತಿದ್ವಿ ಹೊರತು ಬಿಜೆಪಿ ಅವರ ಹಾಕಿರೋ ಸ್ಕ್ರಿಪ್ಟಿಗೆ ನಾವು ನಟನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಅವರ ಕುಟುಂಬಸ್ಥರಿಗೆ ಒಂದ್ ಕಡೆ ತಪ್ಪು ತಿಳುವಳಿಕೆ ಆಗ್ತಿದೆಯಾ ಅಥವಾ ಅವ್ರನ್ನ ಯಾರು ನೋಡಿ? ಸಹಜವಾಗಿ ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ, ದಯವಿಟ್ಟು ಇದರಲ್ಲಿ ರಾಜಕೀಯ ಬೆರ್ಸಕ್ ಹೋಗ್ಬೇಡಿ. ಒಂದು ಜೀವ ಹೋಗಿದೆ, ಅವರಿಗೆ ನ್ಯಾಯ ಕೊಡಿಸೋದು ನಮ್ಮೆಲ್ಲರ ಜವಾಬ್ದಾರಿ. ಆಡಳಿತ ಪಕ್ಷದಲ್ಲಿ ನಾವಿದ್ದೇವೆ, ನಮ್ಮ ಜವಾಬ್ದಾರಿ ಹೆಚ್ಚು, ಯಾಕಂದ್ರೆ ನಾವು ಸರ್ಕಾರದಲ್ಲಿದ್ದೇವೆ. ವಿರೋಧ ಪಕ್ಷದಲ್ಲಿ ಇದ್ದವರು ತಾವು ಕೂಡ ಜವಾಬ್ದಾರಿಯಾಗಿ ಮಾತನಾಡಬೇಕು. ನಮ್ಗೆ ಗೊತ್ತಿಲ್ವಾ ಅವ್ರು ಏನೇನ್ ಮಾಡ್ತಾ ಇದಾರಂತ? ಹೇಳ್ಬಿಡ್ಲಿ. ನಾರಾಯಣ ಸ್ವಾಮಿ ಅವರಾಗ್ಲಿ ವಿಜೇಂದ್ರ ಅವರಾಗ್ಲಿ ಫೋರ್ಸ್ ಮಾಡ್ತಾ ಇರ್ಲಿಲ್ವಾ ಅವ್ರ ಕುಟುಂಬದವರಿಗೆ ಇವತ್ತು ಪ್ರತಿಭಟನೆಗೆ ಬರ್ಲಿಕ್ಕೆ?
ಏನಂದ್ರು ಕುಟುಂಬಸ್ಥರವ್ರು ಏನಂದ್ರು, ನಮ್ಗೆ ರಾಜಕೀಯ ಬೇಡ, ನಮ್ಗೆ ಪ್ರಿಯಾಂಕರ್ಗೆ ಯಾರಂತ ಗೊತ್ತಿಲ್ಲ, ಅವ್ರಿದ್ರಲ್ಲಿ ಯಾವ ಪಾತ್ರ ಇಲ್ಲ ಅಂತ ಹೇಳಿದ್ರಲ್ಲ ಸ್ಪಷ್ಟವಾಗಿ. ಆದ್ರೂ ಕೂಡ ಪದೇ ಪದೇ ಫೋನ್ ಮಾಡಿ ಅವರಿಗೆ ನೀವು ಬರಬೇಕು, ನೀವು ಸರ್ಕಾರದ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಹೇಳ್ತಾ ಇದಾರಲ್ಲ, ಅದೆಲ್ಲ ತಪ್ಪು. ಈಗ ಸಂತೋಷ್ ಪಾಟೀಲ್ ಅವರ ನಿಧನರಾದಾಗ ನಾವಂಥದ್ದೇನಾದ್ರೂ ಮಾಡಿದ್ವಾ? ನಾವು ಒಂದು ಏನು ವಿರೋಧ ಪಕ್ಷದಲ್ಲಿದೆ, ಬಹಳ ಜವಾಬ್ದಾರಿ ಸ್ಥಾನಮಾನದಲ್ಲಿದ್ದು ಅವರಿಗೆ ಏನ್ ನ್ಯಾಯ ಕೊಡಿಸ್ಬೇಕಾಗಿತ್ತು, ಪ್ರಾಮಾಣಿಕ ಪ್ರಯತ್ನ ನಾವು ಮಾಡಿದ್ವಿ. ಮೊನ್ನೆ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವ್ರ ಕುಟುಂಬಕ್ಕೆ ಸಾಂತ್ವನ ಮತ್ತೊಮ್ಮೆ ಹೇಳಿ ಅವ್ರಿಗೆ ಏನ್ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ. ಆದ್ರೆ ಸಂತೋಷ್ ಪಾಟೀಲ್ ಅವ್ರ ಬೇಡಿಕೆ ಏನಿತ್ತು? ಬಿಜೆಪಿ ನಾಯಕರು ಅವರ ಕುಟುಂಬಕ್ಕೆ ಸಹಾಯಕ್ಕೆ ಬರ್ಬೇಕಾಗಿತ್ತು. ಬಂದ್ರೇನ್ರಿ? ಎಷ್ಟು ಸರಿ ಹೋಗಿದಾರ್ರಿ ವಿಜೇಂದ್ರ ಅವ್ರ ಮನೆಗೆ? ನಾರಾಯಣ ಸ್ವಾಮಿ ಚೆಲುವಾದಿ ಅವರು ಎಷ್ಟು ಸರಿ ಹೋಗಿದಾರ್ರಿ ಸಂತೋಷ್ ಪಾಟೀಲ್ ಅವ್ರ ಮನೆಗೆ? ಡೆತ್ ನೋಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಬರ್ದಿದ್ದಾರೆ, ಬಿಜೆಪಿ ನಾಯಕರು ನಮ್ಮ ಕುಟುಂಬ ಅವ್ರಿಗೆ ನೋಡ್ಕೋಬೇಕು ಅಂದ್ಬಿಟ್ಟು. ಮಾಡಿದ್ರ ಇವರಿಗೆ ಹೆಣ ಬಿದ್ರೆ ಸಾಕು, ಇವರಿಗೆ ಸಂಭ್ರಮ ಬಿಜೆಪಿ ಅವರಿಗೆ. ಅವರಿಗೆ ಯಾವುದೇ ರೀತಿ ಆಡಳಿತದಲ್ಲಿದ್ದಾಗೂ ಅವ್ರಿಗೆ ಜವಾಬ್ದಾರಿ ಇಲ್ಲ, ವಿರೋಧ ಪಕ್ಷದಲ್ಲಿದ್ದಾಗೂ ಅವ್ರಿಗೆ ಜವಾಬ್ದಾರಿ ಇಲ್ಲ. ಆದ್ರೆ ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಡೇ ಒನ್ ಇಂದ ಅದ್ ಏನೇ ಆಗಿದ್ರು ಕೂಡ ಅದ್ ನ್ಯಾಯ ಕೊಡಿಸೋದು ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ. ಯಾವುದೇ ರಾಜಕೀಯ ಬೆರೆಸಲಾರದೆ ನಾವು ಅವ್ರ ಕುಟುಂಬಕ್ಕೆ ನ್ಯಾಯವನ್ನ ಕೊಡಿಸ್ತೀವಿ. ವಿಜೇಂದ್ರ ಈಗಷ್ಟೇ ಆರೋಪ ಮಾಡಿದ್ದಾರೆ ಸರ್, ಮಹಾರಾಷ್ಟ್ರದಿಂದ ಸುಪಾರಿ ಕಿಲ್ಲರ್ ಕರೆಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ನಮ್ಮ ಶಾಸಕ ಸೇರಿದಂತೆ ಚಂದು ಪಾಟೀಲ್ ಅವರ ಹತ್ಯೆಗೂ ಕೂಡ ಚಂದು ಪಾಟೀಲ್ ರೀ? ಯಾರ್ರೀ ಚಂದು ಪಾಟೀಲ್ ಅವರು? ಏನಂತ ಏನ್ ಕೆಟ್ಟ ಕೆಲಸ ಮಾಡಿದ್ದಾರೆ ಸುಪಾರಿ ಕೊಡುವಂಥದ್ದು? ಆಮೇಲೆ ಒಂದೇನ್ ಬೇರೆ ಕೆಲಸ ಇಲ್ವಾ? ಇದು ವಿಜೇಂದ್ರ ಅವರು ಯಾರ ಬಗ್ಗೆ ಏನ್ ಮಾತಾಡ್ತಾ ಇದಾರೆ ಅದು ಸ್ವಲ್ಪ ಜವಾಬ್ದಾರಿಯುತವಾಗಿ ಮಾತಾಡಿದ್ರೆ ಒಳ್ಳೇದು. ಸುಮ್ಮನೆ ನೀವು ವಿರೋಧ ಪಕ್ಷದ ನಾಯಕರ ಸ್ಥಾನದಲ್ಲಿದ್ದೀರಾ, ಬಿಜೆಪಿ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನಾವು ಗೌರವ ಕೊಡ್ತೀವಿ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡೋದಲ್ಲ. ಏನ್ರಿ ಸುಪಾರಿ ಕೊಡ್ಸೋದಂದ್ರೆ? ಏನ್ ನಾವ್ ಅಂತ ರಾಜಕೀಯ ಮಾಡಿದೀವ ಮುಂಚೆ? ಕಲಬುರ್ಗಿನಲ್ಲಿ ಹೋಗಿ ಕೇಳಿ ಯಾರಿಗನ್ನ. ನಿಮ್ಗೆ ನಾಚಿಕೆ ಇರಲಾರ್ದೆ ಆ ಮಣಿಕಂಠ ರಾಠೋಡ್ ಅಂತ ಅವ್ರಿಗೆ ಟಿಕೆಟ್ ಕೊಡ್ತೀರಾ, ಬುಕ್ಕಿಗಳಿಗೆ ಟಿಕೆಟ್ ಕೊಡ್ತೀರಾ, ಕಲಬುರ್ಗಿನಲ್ಲಿ ಅಕ್ಕಿ ಕಳ್ತನ ಮಾಡಿದವ್ರಿಗೆ ಟಿಕೆಟ್ ಕೊಡ್ತೀರಾ? ನಿಮ್ ತಂದೆಯವ್ರ ಬಗ್ಗೆ ಮಾತಾಡ್ರಿ ನೋಡೋಣ. ಏನ್ ನಮ್ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ? ನೀವೇನ್ ಇದು ಹೇಳ್ತಾ ಇದೀರಲ್ಲ, ಹೇಳ್ರಿ ನಿಮ್ ತಂದೆಯವ್ರು ಏನ್ ಮಾಡಿದ್ದಾರೆ? ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜ್ಯರಾಗೋದಿಲ್ಲ ಯಾರು. ಇದು ಸ್ವಲ್ಪ ಅತಿ ಆಗ್ತಾ ಇದೆ. ನಾವು ಸುಮ್ಮನೆ ಇದೀವಿ ಅಂದ ತಕ್ಷಣ ನಾವೇನು ನಮ್ಮ ತಂದೆಯವರ ಮರ್ಯಾದೆ ಗೌರವ ಕೊಟ್ಕೊಂಡು ನಾವು ಸುಮ್ಮನಿದೀವಿ? ನಮಗೂ ಮಾತಾಡಕ್ ಬರುತ್ತೆ. ಏನ್ ಪದೇ ಪದೇ ಬಿಜೆಪಿ ಅವ್ರು ಹೇಳ್ತಾ ಇರೋದು ಸುಪಾರಿ ಕೊಟ್ಟಿದೀವಿ ಅಂತ? ಆ ಪ್ರವೃತ್ತಿ ಬೆಳೆಸಿಲ್ಲ. ನಾನು ಮುಂಚೆನೂ ಹೇಳಿದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಬಸವ ಮತ್ತೆ ಬುದ್ಧನ ತತ್ವದ ಎಷ್ಟು ನಮ್ಮ ಮೇಲೆ ನಂಬಿಕೆ ಇದೆ, ಅಷ್ಟೇ ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಇದೆ. ನೀವು ಇಳಿದ್ರೆ ನಾವೆಲ್ಲ ಬೀದಿಗೆ ಇಳಿದ್ರೆ ನೀವು ಮನೆ ಖಾಲಿ ಮಾಡ್ಬೇಕಾಗುತ್ತೆ. ಸುಮ್ಮನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ, ಅದು ಹಿಂಗ ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಕಲಬುರ್ಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದ್ರೆ ಯಾರು ನಂಬೋರಲ್ಲ. ಸೊ ಕೈಂಡ್ಲಿ ಬಿಜೆಪಿ ಅವರಿಗೆ ಹೇಳ್ತಾ ಇದ್ದೀನಿ, ನಾಲ್ಗೆ ಮೇಲೆ ಹಿಡ್ತಾ ಇಟ್ಟು ಮಾತಾಡಕ್ಕೆ. ಅಲ್ಲ, ನೀವು 150 ಕೋಟಿ ರೂಪಾಯಿ ಟಾರ್ಗೆಟ್ ಮಾಡಿದ್ರಲ್ಲ, ಅಲ್ಲಿಂದ ನಿಮ್ಮನ್ನ ಟಾರ್ಗೆಟ್ ಮಾಡೋರ ನೋಡಿ. 150 ಕೋಟಿ ಟಾರ್ಗೆಟ್ ಅಲ್ಲ ರೀ. PSI ಹಗರಣ ತಪ್ಪ ಪ್ರೂವ್ ಆಗಿದೆಯಲ್ಲ, ಬಿಟ್ಕಾಯಿನ್ ಪ್ರೂವ್ ಆಗಿದೆಯಲ್ಲ, ಕರೋನಾನಲ್ಲಿ ಹಗರಣ ಮಾಡಿರೋದು ಪ್ರೂವ್ ಆಗಿದೆಯಲ್ಲ, ಇದೆಲ್ಲ ಪ್ರಿಯಾಂಕ್ ಖರ್ಗೆ ಹಾಕಿರೋದು. ಇವೆಲ್ಲಾನು ಯಾರು ರಿಪೋರ್ಟ್ ಮಾಡಿರೋದು? ಇಂಡಿಪೆಂಡೆಂಟ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಅಲ್ವಾ? FSL ರಿಪೋರ್ಟ್ ಯಾರು ತಯಾರು ಮಾಡಿದ್? ನಾನು ತಯಾರು ಮಾಡಿದ್ದ? ಏನ್ ಮಾತಾಡ್ತಾ ಇದಾರೆ ಇವರೆಲ್ಲರೂ? ಇವ್ರ ಮೇಲೆ ಇವರಲ್ಲಿ ಇರೋದೆಲ್ಲ ಹುಳುಕು ನಾನು ತಯಾರು ಮಾಡಿದ್ದ? ಅಂದ್ರೆ ನಾವು ಇವ್ರು ಮಾಡಿದ್ಕೆಲ್ಲ ಕಣ್ಮುಚ್ಕೊಂಡು ಕುತ್ಕೊಬೇಕಾ? ಅದಕ್ಕೆ ಜನರು ನಮ್ಗೆ ವೋಟ್ ಮಾಡಿರೋದು? ಇವ್ರು ಎಂತವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಲಬುರ್ಗಿನಲ್ಲಿ? ನಿನ್ನೆ ಅಶೋಕ್ ಅವ್ರು ಮಾತನಾಡಿದ್ದು ಅದು ಬಿಜೆಪಿ ಸಂಸ್ಕೃತಿನ? ಕಳೆದ ಒಂದ್ 4-5 ತಿಂಗಳಲ್ಲಿ ಬಿಜೆಪಿಯವರ ಸಂಸ್ಕೃತಿ ಮತ್ತೆ ಅವರ ವೈವಿಧ್ಯತೆ ಆಚೆ ಬರ್ತಾ ಇದೆ. ಯಡಿಯೂರಪ್ಪ ಅವರು ಪಾಕ್ಸ್ಕೋನಲ್ಲಿದ್ದಾರೆ, CT ರವಿ ಅವರು ಅವಾಚಕ ಶಬ್ದದಲ್ಲಿ ಕೌನ್ಸಿಲ್ನಲ್ಲಿ ಮಾತನಾಡ್ತಾರೆ, ಮುನಿರತ್ನ ಅವರು ದಲಿತರ ಹೆಣ್ಮಕ್ಳಿಗೆ, ಒಕ್ಕಲಿಗರ ಹೆಣ್ಮಕ್ಳಿಗೆ ಅವಾಚಕ ಶಬ್ದದಲ್ಲಿ ಜಾತಿ ನಿಂದನೆ ಮಾಡ್ತಾರೆ. ನಿನ್ನೆ ಅಶೋಕ್ ಅವರು ಯೂನಿಫಾರ್ಮ್ ನಲ್ಲಿರುವಂತ ಅಧಿಕಾರಿಗಳಿಗೆ ಅವ್ರ ದರ್ಪ ತೋರಿಸ್ತಾರೆ. ಇದೇನಾ ಬಿಜೆಪಿ ಸಂಸ್ಕೃತಿ? ಇದಕ್ಕ ವೋಟ್ ಮಾಡ್ರ ಜನರು ಅವರಿಗೆ? ಮತ್ತೆ ಇವರು ನಮ್ಮ ಧರ್ಮ ಸಂರಕ್ಷಣೆ ಮಾಡ್ತಾರಂತೆ, ನಮ್ಮ ಧರ್ಮವನ್ನ ನಮ್ಮ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆ ಇಟ್ಟೋಗ್ತಾರಂತೆ. ಇದೇನೇನ್ರಿ ನಿಮ್ ಸಂಸ್ಕೃತಿ? ಇನ್ನೊಂದು ಅಪ್ರಾಪ್ತ ಬಾಲಿಕರಿಗೆಲ್ಲ ಲೈಂಗಿಕ ದೌರ್ಜನ್ಯ ಕೊಡೋದ ನಿಮ್ದು ಸಂಸ್ಕೃತಿ? ಮಹಿಳೆಯರಿಗೆ ನಿಂದನೆ ಮಾಡೋದ ನಿಮ್ ಸಂಸ್ಕೃತಿ? ದಲಿತರ ಮೇಲೆ ದೌರ್ಜನ್ಯ ಮಾಡೋದ ನಿಮ್ ಸಂಸ್ಕೃತಿ? ಅಧಿಕಾರಿಗಳ ಮೇಲೆ ನಿಮ್ಮ ಅಧಿಕಾರದ ದರ್ಪ ತೋರ್ಸದ ನಿಮ್ ಸಂಸ್ಕೃತಿ? ಇದಾ ಬಿಟ್ಟೋಗ್ತಾ ಇರೋದು ನೀವು ಮುಂದಿನ ಪೀಳಿಗೆಗೆ? ನಾಚಿಕೆ ಬರ್ಬೇಕು ಇವರಿಗೆ. ದಯವಿಟ್ಟು ಕಾಂಗ್ರೆಸ್ ಬಗ್ಗೆ ನನ್ನ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ನಿಮ್ಮ ನಾಲ್ಗೆ ಮೇಲೆ ಲಗಾಮ್ ಇರಲಿ.
ಸರ್ ಇನ್ನೊಂದು ಆರೋಪ ಮಾಡ್ಯಾರ ಸರ್, 2 ವರ್ಷದಲ್ಲಿ ರಾಜ್ಯ ಆಡಳಿತ ಶೂನ್ಯ ಅಂತ ಆರೋಪ ವಿಜೇಂದ್ರ ಮಾಡೋರು. ಈಗ ಅವ್ರು ಯಾಕೆ ವಿರೋಧ ಪಕ್ಷದಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಮಾತಾಡ್ಲಿ, ಆಮೇಲೆ ನೋಡೋಣ. ಈಗ ಎಲೆಕ್ಷನ್ ಈಗ 2 ವರ್ಷದಲ್ಲಿ ಶೂನ್ಯ ಆಗಿದ್ರೆ ಒಂದೇ ಬೈ ಎಲೆಕ್ಷನ್ ಗೆಲ್ಬೇಕಾಗಿತ್ತಲ್ಲಪ್ಪ. ಅವರು ಬೈ ಎಲೆಕ್ಷನ್ ಸೀರಿಯಸ್ ತಗೊಂಡಿಲ್ಲ ಅಂತ ಹೇಳ್ತಾರೆ, ಅಷ್ಟು ಬಾಲಿಶ ಹೇಳಿಕೆ ಅವ್ರದ್ದು. ಈಗ ಬೈ ಎಲೆಕ್ಷನ್ ಸೀರಿಯಸ್ ತಗೊಂಡಿಲ್ಲ ಅಂದ್ರೆ ಇಬ್ಬರಿಬ್ರು ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಗೆ ಏನಕ್ಕೆ ನಿಲ್ಸಿದ್ರಿ? ಮತ್ತೆ ಸ್ವಲ್ಪನ ಸಾಮಾನ್ಯ ಪ್ರಜ್ಞೆ ಇಟ್ಕೊಂಡು ಬಿಜೆಪಿ ಅವ್ರು ಮಾತಾಡ್ತಾರ? ನೋಡಿ, ಈಗ 2 ದಿನ ಆಗಿದೆ. ನಾನಂತೂ CID ಮಾತಾಡಿಲ್ಲ. ಗೃಹ ಸಚಿವರ ಮುಖಾಂತರ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಆದಷ್ಟು ಬೇಗ ಏನೇನು ಪ್ರಿಲಿಮಿನರಿನಲ್ಲಿ ಬರುತ್ತೆ ಅದನ್ನ ನಾವು ಆ ಕುಟುಂಬದವರಿಗೆ ತಿಳಿಸ್ಬೇಕು ಅಂತ ಮನವಿ ಮಾಡ್ಕೊಂಡಿದ್ದೀನಿ ನಾನು.